ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಶಾಸಕರಾಗಿರುವಂತಹ ರಂಗನಾಥ್ ಅವರು ಭರ್ಜರಿ ಬ್ಯಾಟ್ ಬೀಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆ ಕುರಿತಂತೆ ಅವರು ಮಾತನಾಡಿದ್ರು. ಗೃಹಲಕ್ಷ್ಮಿಯಿಂದ ಏನಾಗುತ್ತೆ ಅಂತ ಕೆಲವರು ಪ್ರಶ್ನೆಯನ್ನ ಮಾಡ್ತಾರೆ. ಬಡವರಿಗೆ ಪ್ರತಿ ವರ್ಷ 24,000 ರೂಪಾಯಿ ಕೊಟ್ಟರೆ ಬದುಕಿನಲ್ಲಿ ಬದಲಾವಣೆ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ವಿರೋಧಿಸಿದ್ರೆ ಜನರ ಶಾಪ ತಟ್ಟುತ್ತೆ. ಮುಂದೆ ಸರ್ಕಾರ ಬದಲಾವಣೆ ಆದರೂ ಗ್ಯಾರಂಟಿ ನಿಲ್ಲಿಸೋಕೆ ಅಸಾಧ್ಯ. 2028ರಲ್ಲಿ ನಮ್ಮ ಸರ್ಕಾರ ಬಂದರೆ 2,000ದಿಂದ 4,000ಕ್ಕೆ ಏರಿಸ್ತೀವಿ ಎನ್ನುವುದಾಗಿ ಶಾಸಕ ರಂಗನಾಥ್ ಅವರು ಹೇಳಿದ್ದಾರೆ. ಕನ್ಕ್ಲೂಡ್ ಮಾಡಿ ನೀವು ಮಾತಾಡಿ. ಈ ಸಂದರ್ಭದಲ್ಲಿ ಅವ್ರು ಮಾತಾಡಿ ಕಲೀರಿ ಫಸ್ಟ್. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ವಿಶೇಷವಾಗಿ ಒಂದ್ ಸೆಕೆಂಡ್ ಆ ಭಾಗ್ಯದ ಮುರಳಿ ರಾಮು ನಿಲ್ಲಿ, ಯಾಕೆ ಅರ್ಜೆಂಟ್ ಮಾಡ್ತೀರಿ? ಬೇಗ ಮಾತಾಡಿ. ನೀವು ಬರೀ 3 ನಿಮಿಷ ಕೇಳಿದ್ರಿ, ನಾನು ನಿಮ್ಗೆ 5 ನಿಮಿಷ ಕೊಡ್ತೀನಿ, ಮಾತಾಡಿ. ಎಲ್ಲರೂ ನನಗೆ ನೀವು ಕೇಳಿದ್ರೆ ನಮ್ಗೆ ಈಗ ಮಾತಾಡಿ ಕಂಟಿನ್ಯೂ ಮಾಡಿ. ನೀವು ಈ ತರ ಕಡಿಮೆ ಹಾಕಿದ್ರೆ ಹೆಂಗೆ? ಮಾನ್ಯ ಸಭಾಧ್ಯಕ್ಷ ಸ್ಟಾರ್ಟ್ ಮಾಡಿ. ಮಾನ್ಯ ಸಭಾಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಜೆಟ್ನ ಆಯವ್ಯಯದ ಬಗ್ಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಅದೇ ನಮ್ಮಲ್ಲಿ ಗಾದೆ ಇದೆ ಮಾನ್ಯ ಸಭಾಧ್ಯಕ್ಷರೇ, ಸಾವು ಮನೆಗೆ ಮೊದಲು ಹೋಗ್ಬಾರ್ದಂತೆ, ಬಾಡು ಊಟಕ್ಕೆ ಕೊನೆಗೆ ಹೋಗ್ಬಾರ್ದಂತೆ. ಬಜೆಟ್ ಭಾಷಣ ನಾನು ಕೊಟ್ರಿ, ಅಂತಿಮವಾಗಿ ಮಾತಾಡಿದ್ರಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಏನ್ ಮಾತಾಡೋದು ಕೂತ್ಕೊಳ್ಳಿ, ಬೇರೆ ಮಾತಾಡ್ತಾರೆ. ಒಂದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಹೇಳಿರೋಂಥ ಒಂದು ಮಾತಂತೂ ನಿಜ, ಇಡೀ ಭಾರತ ದೇಶ ಮಾತಾಡ್ತಾ ಇದೆ. ಇವತ್ತು ವಿರೋಧ ಪಕ್ಷದವ್ರಿಗೆ ಪಾಪ ಅವ್ರಿಗೆ ಯಾವುದು ದೊಡ್ಡ ಅಸ್ತ್ರಗಳು ಸಿಕ್ಕಿಲ್ಲ ಅವ್ರಿಗೆ. ಅದನ್ನು ನಾವು ವೀಕ್ನೆಸ್ ಆಗಿ ತಗೋಬಾರ್ದು. ಅವರು ವಿರೋಧ ಮಾಡೋದು ಅವ್ರ ಡ್ಯೂಟಿ ಇದೆ, ಮಾಡೋಂಥದ್ದು ಮಾಡಲಿ. ಬಟ್ ಆದರೆ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಒಂದು ವಿಶೇಷತೆ ಏನು ಅಂತಂದರೆ, ಇವತ್ತು ಪ್ರಧಾನಮಂತ್ರಿಗಳು ಮೋದಿಯವರು, ಅಮಿತ್ ಶಾ ಅವರು ಅವರ ಸಭೆಗಳಲ್ಲಿ ಎಲ್ಲರ ಕಡೆನೂ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಹೊಗಳಿರೋಂಥ ಮಾತುಗಳನ್ನ ವಿರೋಧ ಪಕ್ಷದ ಬಾಯಿಂದ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಏನು ಇವತ್ತು ಒಬ್ಬ ಕುರುಬರ ಕುಟುಂಬದಿಂದ ಹುಟ್ಟಿ ಕುರಿಗಳು ಕಾಯುವಂಥ ಮನೆತನದಿಂದ ಹುಟ್ಟಿ 16ನೇ ಬಜೆಟನ್ನು ಇಷ್ಟು ಶಿಸ್ತಲ್ಲಿ ಆರ್ಥಿಕವಾಗಿ ಕೊಟ್ಟಿದ್ದಾರೆ ಅಂತಂದರೆ, ನಮಗೆ, ನಾನು ಒಬ್ಬ ಡಾಕ್ಟರ್ ಆಗಿದ್ಕೊಂಡು ಇವತ್ತು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ಕೇಳಿರಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಏನದು? ಹೌದು, ಮಾತಾಡ್ಲಿ ಅವರು. ಅಲ್ಲ, ವಿಚಾರಕ್ಕೆ ನೀವು ನನ್ನ ಮಾತಾಡಿ ಕಂಟಿನ್ಯೂ. ಒಂದು ನಿಮಿಷ ಹೇಳ್ತೀನಿ. ನಮ್ಗೆಲ್ಲರಿಗೂ ಫೈನಾನ್ಷಿಯಲ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೊಟ್ಟಿರೋಂಥ ಬಜೆಟ್ ಇಂದ ತಿಳಿದು ಬಂದಿದೆ. ಓಕೆ, ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಇವತ್ತು ರೆವಿನ್ಯೂ ಡಿಫಿಸಿಟ್ ಬಗ್ಗೆ ಯಾವ ರೀತಿ ಶಿಸ್ತಿನ ಕ್ರಮದಲ್ಲಿ ನಾವು ಮುಂದುವರಿಬೇಕು ಅನ್ನೋದನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ. ಓಕೆ, ಇವತ್ತು ರೆವಿನ್ಯೂ ಡಿಫಿಸಿಟ್ ಪ್ರತಿ ವರ್ಷ ಎಲ್ಲರೂ ರೆವಿನ್ಯೂ ಡಿಫಿಸಿಟ್ ಅಲ್ಲೇ ಬಜೆಟ್ ಆಯವ್ಯಯನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಹಿಂದೆ ಒಂದು ಸಿದ್ದರಾಮಯ್ಯನವರು 2000 ಯಾವುದೋ ಒಂದು ಸಂದರ್ಭದಲ್ಲಿ 1998 ಏನೋ ಸರ್ಪ್ಲಸ್ ಇರೋಂಥ ಬಜೆಟ್ ಕೊಟ್ಟಿರುತ್ತೆ. ಅದಾದಮೇಲೆ ಯಾರೂ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಅದರಲ್ಲಿ ಇವತ್ತು ಏನು GSDP ಏನು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅದು 30 ಲಕ್ಷ ಒಬ್ಬರ ಮೇಲೆ ಇದೆ ಮಾನ್ಯ ಸಭಾಧ್ಯಕ್ಷ. 25% ಒಳಗಡೆ ನಾವು ಇದನ್ನ ಶಿಸ್ತನ್ನು ತರಬೇಕು ಅಂತ ಪ್ರಯತ್ನವನ್ನು ಮಾಡಿದ್ದಂಥದ್ದು ವಿಶೇಷವಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಇವತ್ತು ವಿತ್ತೀಯ ಕೊರತೆ ಏನು ಫಿಸ್ಕಲ್ ಡಿಫಿಸಿಟ್, ಇವತ್ತು ಕೇಂದ್ರ ಸರ್ಕಾರ ಒಂದು ಕಾನೂನು ಹಾಕ್ಬಿಟ್ಟಿದೆ. ಬದಲಾವಣೆ ತರೋಂಥದ್ರಲ್ಲಿ ನಾವು ನೀವು ಸೇರ್ಕೊಂಡು ಕೈ ಜೋಡಿಸ್ಬೇಕು. ಓಕೆ, ಈ ಬದುಕಿನಲ್ಲಿ ಡಿವಲ್ಯೂಷನ್ ಟ್ಯಾಕ್ಸ್ ವಿಚಾರದಲ್ಲಿ 4.71% ಇತ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು 3.52 ಇಟ್ಬಿಟ್ಟಿದ್ದಾರೆ. ಯಾರಿಗೂ ಕಾಣದೇ ಇರೋಂಥ ಹೊಸ ಒಂದು ವ್ಯವಸ್ಥೆಗಳನ್ನು ಅವರಿಂದ ಬೇಕಾಗಿದೆ ಅನ್ನೋದನ್ನ ನಾನು ಅವ್ರ ಮುಂದೆ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಬಡತನ ಒಂದು, ನಾನೊಬ್ಬ ಮತ್ತೊಮ್ಮೆ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಚಾಲೆಂಜ್ ಕೊಡ್ತೇನೆ, ಯಾರಾದ್ರೂ ಮುಂದಿನ ಸರ್ಕಾರ ಯಾವ್ದು ಬದಲಾವಣೆ ಆದ್ರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಓಕೆ ಸಭಾಧ್ಯಕ್ಷ. ಗ್ಯಾರಂಟಿನ ಪಕ್ಷದವರು ಒಂದು ಮಾತು 2,000 ಅಲ್ಲ 5,000 ಕೊಡಿ, 2,000 ಅಲ್ಲ 5,000
ಅವ್ರು ಮಾತಾಡಿದ್ರೆ ಯಾಕೆ ರಿಯಾಕ್ಷನ್ ಮಾಡ್ತೀರಿ? ಆಯ್ತು ರಂಗನಾಥ್ ಫಿನಿಶ್ ಮಾಡಿ. ಮಾತಾಡ್ತೀನಿ. ಈಗ ಇನ್ನೊಂದು ಮಾತು ಹೇಳ್ತೇನೆ. ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2000 ಇರೋಂಥ ಗ್ಯಾರಂಟಿ ಸ್ಕೀಮ್ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರ. ರಘುಮೂರ್ತಿ ಅವರೇ, ರಂಗನಾಥ್. ಮಾನ್ಯ ಸಭಾಧ್ಯಕ್ಷ, ಒಂದೆರಡು ನಿಮಿಷ ಕೇಳ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷ, ಇವತ್ತು ನಮ್ಮ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಹರಿಯಾಣದಲ್ಲಿ, ಡೆಲ್ಲಿಲಿ, ಮಹಾರಾಷ್ಟ್ರದಲ್ಲಿ ಹೇಳಿದ್ದೇನೆ, ಯಾಕೆ ಮತ್ತೆ ಮತ್ತೆ ಹೇಳ್ತೀರಿ? ಮೊನ್ನೆಯಿಂದ ಅದನ್ನೇ ಕೇಳ್ತಿದ್ದೆ ನಾನು. ಇವತ್ತು ಎಲ್ಲ ಸಭೆ ಹೇಳಿ. ಮಾನ್ಯ ಸಭಾಧ್ಯಕ್ಷ, ನಮ್ದೇನಿದೆ, ಹುಡುಗರಿಗೆ ಕೆಲಸ ಕೊಡಿಸ್ಬೇಕು. ಓಕೆ. ಇವತ್ತು ನಾನು MB ಪಾಟೀಲ್ ಸಾಹೇಬರಿಗೆ ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಫಾಕ್ಸ್ಕಾನ್ ಅಲ್ಲಿ ಒಂದೇ ಕಡೆ ಇವರೆಲ್ಲ ಹೋಗಿ ವಿರೋಧ ಪಕ್ಷದವ್ರಿಗೆ ಟೂರಿಸ್ಟ್ ಕರ್ಕೊಂಡೋಗಿ ತೋರಿಸ್ಬೇಕು. 50,000 ಜನಕ್ಕೆ ಕೆಲಸ ಕೊಡೋಂತ ಒಂದು ವಿಶೇಷವಾಗಿ ಸಿಟಿ ಏನು ಕ್ಲೀನ್ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಸಿಟಿಯಿಂದ ಹಿಡಿದು ಬದಲಾವಣೆ ತರಂತ ಒಂದು ಪ್ರಯತ್ನ. ನೀವು ಮತ್ತೆ ಮಾತಾಡುದಿಲ್ವಾ? ನೋಡಿದೀನಿ ಸರ್ ನಾನು. ಮತ್ತೆ ಮಾತಾಡುದಿಲ್ವಾ ನೀವು? ಮತ್ತೆ ಮಾತಾಡುದಿಲ್ವಾ ಮುರುಘರಾಜ್? ಮತ್ತೆ ಮಾತಾಡುದಿಲ್ವಾ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.